ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋऽಧ್ಯಾಯಃ. ಅರ್ಜುನ ವಿಷಾದಯೋಗಃ. ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್. ಭೀಷ್ಮನು ಶಂಖ ಊದಿ ಯುದ್ಧಾರಂಭಕ್ಕೆ ಆಹ್ವಾನ ಕೊಟ್ಟ ಮರುಘಳಿಗೆಯಲ್ಲೇ ಶಂಖಗಳು, ನಗಾರಿಗಳು, ಡೋಲು, ಮೃದಂಗ, ಕಹಳೆ ಮೊದಲಾದ ವಾದ್ಯಗಳು ಒಟ್ಟಿಗೆ ಮೊಳಗಿದವು. ಅವುಗಳ ಆ ಶಬ್ದವು ಸುತ್ತೆಲ್ಲ ಹರಡಿ ಕೆಲವರಿಗೆ ಯುದ್ಧೋತ್ಸಾಹ ಇಮ್ಮಡಿಗೊಳಿಸಿದರೆ, ಕೆಲವರ ಮೈ ನಡುಗಿಸಿ ಆತಂಕ ಹೆಚ್ಚಾಗಿಸಿ ನಿಂತಲ್ಲೇ ಭೂಮಿ ಕುಸಿದ ಅನುಭವ ಆಗಿರದೇ ಇರಲಾರದು. ಇಲ್ಲಿ ಯುದ್ಧದ ಹುರುಪು ಇರುವವರೇ ಹೆಚ್ಚಾಗಿ ಕಾಣುತ್ತಿದ್ದಾರೆ. ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ ಎಂಬಂತೆ ಬಲಿಷ್ಠರಿಗೆ ಯುದ್ಧ ಒಂದು ಆಟ. ಆದರೆ ಪಾಂಡವರ ಪಾಳೆಯದಲ್ಲಿ ಭೀಮನೊಬ್ಬನಿಗೆ ಯುದ್ಧಾಸಕ್ತಿ ಇರಬಹುದು. ಧರ್ಮರಾಯನಂತೂ ಮನಸ್ಸಿಲ್ಲದ ಮನಸ್ಸಿನಿಂದ ಯುದ್ಧಕ್ಕೆ ಒಪ್ಪಿಗೆ ಕೊಟ್ಟವ. ನಕುಲ ಸಹದೇವರು ತಮ್ಮ ಅಣ್ಣನ ಮಾತನ್ನು ಮೀರದವರು. ದ್ರೌಪದಿಯ ವಸ್ತ್ರಾಪಹರಣದ ಸೇಡು ತೀರಿಸಿಕೊಳ್ಳಲು ಭೀಮನಿಗೆ ಇದೊಂದೇ ಅವಕಾಶ. ಮೊದಲೇ ಧರ್ಮರಾಯ ಯುದ್ಧ ಬೇಡ ಎನ್ನುವ ಮನುಷ್ಯ. ಈಗ ಸಿಕ್ಕಿರುವ ಅವಕಾಶವನ್ನು ಕಳೆದುಕೊಂಡರೆ ಮತ್ತೆ ಧರ್ಮರಾಯ ಮನಸ್ಸು ಬದಲಾಯಿಸಿ ಯುದ್ಧ ನಿಲ್ಲಿಸಿದರೆ ಎಂಬ ಆತಂಕ. ಭೀಷ್ಮನ ಮುಖದಲ್ಲಿ ಯುದ್ಧೋತ್ಸಾಹದ ಕಳೆ ಕಾಣುತ್ತಿಲ್ಲ. ನಾವು ಮಾಡಿದ್ದು ನಮ್ಮ ಬೆನ್ನಿಗೆ ಎನ್ನುವಂತೆ ರಾಜಾಜ್ಞೆ ಕೇಳಲೇಬೇಕು. ಕುಟುಂಬದ ಹಿರಿಯನಾದರೂ ಸಲಹೆ ನೀಡುವುದು ಅಸಾಧ್ಯ. ಹೇಳಿದರೆ ಕೇಳುವುದೂ ಇಲ್ಲ. ಭೀಷ್ಮ ತನ್ನ ಕರ್ತವ್ಯ ದೃಷ್ಟಿಯಿಂದ ಯುದ್ಧ ಭೂಮಿಗೆ ಬರಲೇಬೇಕಾಗಿದೆ. ಇಂದಿನ ಯುಗದಲ್ಲಿ ಕುಟುಂಬ ಆಸ್ತಿಗಾಗಿ ಹೊಡೆದಾಡುತ್ತಿದ್ದರೆ ಯಾವ ಹಿರಿಯ ಜೀವ ಸಂತೋಷಪಟ್ಟೀತು? ತಾನು ಹೊಟ್ಟೆ ಬಟ್ಟೆ ಕಟ್ಟಿ ಉಳಿಸಿದ್ದು ಈ ಹೊಡೆದಾಟ ನೋಡುವುದಕ್ಕಾಗಿಯೇ ಎನಿಸದೇ ಇರದು. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ ಎಂಬಂತೆ ಮನುಷ್ಯ ಕೂಡಿ ಇಡುವುದರಲ್ಲೇ ತನ್ನ ಆಯುಷ್ಯ ಕಳೆದರೆ ಋಣಭಾರ ಹೆಚ್ಚಿಸಿಕೊಂಡು ಸಮಾಜದಲ್ಲಿ ದ್ವೇಷ, ಅಸೂಯೆಯಿಂದ ಬದುಕಿ ರೋಗಕ್ಕೆ ತುತ್ತಾಗಿ ಎಲ್ಲವನ್ನೂ ಕಳೆದುಕೊಳ್ಳುವುದು ಖಚಿತ. ಇಲ್ಲವಾದಲ್ಲಿ ಕೊನೆಗಾಲದಲ್ಲಿ ವೈದ್ಯರನ್ನು ಕರೆಯಿಸುವ ಬದಲು ವಕೀಲರನ್ನು ಕರೆಯಿಸಿಯಾರು. ಇಲ್ಲಿ ಹೊಟ್ಟೆ ಬಟ್ಟೆ ಕಟ್ಟದಿದ್ದರೂ, ಆಸ್ತಿಗಾಗಿ ಅಲ್ಲದಿದ್ದರೂ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಲೇಬೇಕಾದ ಪರಿಸ್ಥಿತಿ ಪಾಂಡವರಿಗೆ ಒದಗಿದೆ. ದ್ವೇಷ, ಅಸೂಯೆಯ ಕಾರಣಕ್ಕಾಗಿ ಕೌರವ ಕುಟುಂಬದ ವಿನಾಶ ನಿಶ್ಚಿತ. ಹರಿ ಓಂ.